ಸರ್ ನನಗೆ ಇವತ್ತು. ಯಾಕೆಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾನು ಆ ಪ್ರಶಸ್ತಿ ತಗೊಳ್ಳೋಕ್ಕೆ ತುಂಬ ಖುಷಿ ಆಯ್ತು ಸರ್ ನನಗೆ. ಈ ಸಹಕಾರ ಇಲಾಖೆ ಏನೇನು ಪ್ರಗತಿ ಅಂದರೆ ಬದಲಾವಣೆಗಳೇನು ಆಗಬೇಕು ಅಂತ ಅನ್ಸುತ್ತೆ ನಿಮ್ಮ ಅನಿಸಿಕೆ ಪ್ರಕಾರ? ಇಲ್ಲ ಸರ್, ಏನಂತಂದರೆ ಮೊದಲನೇದಾಗಿ ರೈತರಿಗೆ ಏನು ಈಗ ಸಾಲ ಕೊಡ್ತಾರೆ ಶೂನ್ಯ ಬಡ್ಡಿ ದರದಲ್ಲಿ, ಅದು ಈಗ 5 ಲಕ್ಷ ಕೊಡ್ತಾರೆ, 10 ಲಕ್ಷ ತಗೊಂಡು ಮಾಡಬೇಕು. ಅವಾಗ ನಮ್ಮ ರೈತರುಗಳಿಗೆ ತುಂಬ ಇನ್ನೂ ಅನುಕೂಲ ಆಗುತ್ತೆ. ಅದೊಂದು ಸ್ವಲ್ಪ ಬದಲಾವಣೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಉಳಿದಂತೆ ರಸಗೊಬ್ಬರ ಅದೆಲ್ಲ ಖಂಡಿತ ಈ ಸಲ ರಾಜ್ಯದಲ್ಲಿ ಯೂರಿಯಾ ಸಮಸ್ಯೆ ಆಯಿತು. ಅದು ಆದಷ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದಷ್ಟು ರಾಜ್ಯ ಮುಖ್ಯಮಂತ್ರಿಯಾಗಿ ಏನು ಪ್ರಾಮಾಣಿಕವಾಗಿ ಏನು ಸೊಸೈಟಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಸೋಕೆ ಆಗಲಿ ಪ್ರಾಮಾಣಿಕ ಕೆಲಸ ಮಾಡಿದರು. ಅದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಥರ ರೈತರ ಸಮಸ್ಯೆ ಆಗದಂಗೆ ಇನ್ನೂ ಒಂದು ಕಟ್ಟುನಿಟ್ಟಿನಾದಂಥ ಒಂದು ಕ್ರಮ ತಗೋಬೇಕು ಅಂತೇಳಿ. 22ನೇ ಒಂದು ಪ್ರಸ್ತಾವದಿಂದ ವಿಚಾರದಲ್ಲಿ ಸಹಕಾರ ಸಚಿವರು ಮುಖ್ಯಮಂತ್ರಿಗಳೇ ಆಗಿ ಕೊಡೋದು ಒಂದು ವಿಶೇಷ ಇದೆ. ಎಸ್, ತುಂಬ ಖುಷಿ ಆಯ್ತು ಸರ್. ಯಾಕೆ ಅಂತಂದರೆ ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಸಹಕಾರಿ ಸಚಿವರಾಗಿ ಮುಖ್ಯಮಂತ್ರಿ ಕೊಟ್ಟರು ಇದು ಮೊದಲನೇದು ಅಂತೇಳಿ ನಮಗೆ ಇವತ್ತೇ ಗೊತ್ತಾಗಿದೆ ವಿಚಾರ. ನಿಜವಾಗ್ಲೂ ಕನಸಿತ್ತು ಅದು. ಹೌದು. ನಾವು ಸಹಕಾರಿ ಸಚಿವರಿಂದ ಪಡೆದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾನು ಸನ್ಮಾನ ಮಾಡಿಸೋಣಕ್ಕೆ ತುಂಬ ಹೆಮ್ಮೆ ವಿಚಾರ ಸರ್ ನನಗೆ ಇವತ್ತು. ತಮ್ಮ ಹೆಸರು ಎಲ್ಲಿ ಯಾವ ಕ್ಷೇತ್ರ? ಸರ್ ಕುಮಾರ್ KS ಅಂತೇಳಿ, ಅರಸೀಕೆರೆ TAPSMS ಅಧ್ಯಕ್ಷರು, ಹಾಸನ ಜಿಲ್ಲೆ.